ನಮಸ್ಕಾರ, ನಾನು ಡಾಕ್ಟರ್ ಶ್ರದ್ಧಾ ಪವಾರ್, ವೇದ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿಂದ ಮಾತಾಡ್ತಿರೋದು. ನಾನು ENT ಹೆಡೆಕ್ ಸರ್ಜನ್ ಮತ್ತು ಎಲರ್ಜಿ ಸ್ಪೆಷಲಿಸ್ಟ್ ಇದ್ದೀನಿ. ನಾನು ಎಲರ್ಜಿ ಫೆಲೋಶಿಪ್ಪಿಂದ CMC ವೆಲ್ಲೋರ್ ಕಂಪ್ಲೀಟ್ ಮಾಡಿದ್ದೀನಿ. ನಾವು ಇತ್ತೀಚೆಗೆ ಈ ರೀಜನಲ್ಲಿ ಸ್ವಲ್ಪ ಎಲರ್ಜಿ ಪೇಷಂಟ್ಸ್ ಜಾಸ್ತಿ ಇದ್ದಾರೆ, ಮತ್ತು ವೆದರ್ ಚೇಂಜಿಂದ ಎಲರ್ಜಿ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಇದೆ ಪೇಷಂಟ್ನ. ತುಂಬ ಪೇಷಂಟ್ಸ್ ನನ್ನ ಹತ್ರ ಬಂದು ಸಿಂಪ್ಟಮ್ಸ್ ಏನು ಹೇಳ್ತಾರೆ ಅಂದರೆ, ಮೂಗು ಕಂಟಿನ್ಯೂಸ್ಲಿ ಸೋರುತ್ತೆ, ಸೀನು ತುಂಬ ಜಾಸ್ತಿ ಬರುತ್ತೆ, ಚೂರು ಮನೇಲಿ ಕಸ ಕೂಡಿಸಿದ್ರೆ, ಡಸ್ಟಿಂಗ್ ಮಾಡಿದ್ರೆ, ರಾತ್ರಿ ಮಲ್ಕೋಬೇಕಾದ್ರೆ ಅದು ಬೆಡ್ಶೀಟ್ಸ್ ಇಂದಾಗ್ಲಿ ಪಿಲ್ಲೋ ಇಂದಾಗ್ಲಿ, ಮನೆಯಲ್ಲಿ ನಾಯಿ ಇತ್ತು, ಬೆಕ್ಕು ಇತ್ತು, ಈ ಥರ ಎಲ್ಲ ಎಲರ್ಜನ್ಸ್ ಸೇರಿ ಅವರಿಗೆ ಸಿಂಪ್ಟಮ್ಸ್ ಜಾಸ್ತಿ ಇದೆ. ಸೊ ಅವರು ಕೆಲವೊಂದೆಲ್ಲ ಟ್ರೀಟ್ಮೆಂಟ್ಸ್ ಟ್ರೈ ಮಾಡಿದ್ದಾರೆ, ಟ್ಯಾಬ್ಲೆಟ್ಸ್ನ ಟ್ರೈ ಮಾಡಿದ್ದಾರೆ, ಆಮೇಲೆ ಸ್ಪ್ರೇನ ಟ್ರೈ ಮಾಡಿದ್ದಾರೆ. ಆದರೆ ಅವ್ರಿಗೆ ಒಂದು ಶಾಶ್ವತ ಅಂತ ಒಂದು ಟ್ರೀಟ್ಮೆಂಟ್ ಅನ್ನ ಸಿಕ್ಕಿಲ್ಲ. ಯಾಕಂದ್ರೆ 5 to 6 years ಬ್ಯಾಕ್ ನಮ್ದು ಎಲರ್ಜಿ ಅನ್ನೋದು ಏನು ಟ್ರೀಟ್ಮೆಂಟ್ ಇರಲಿಲ್ಲ. ಆ ಟ್ಯಾಬ್ಲೆಟ್ಸ್ ತಗೋಬೇಕು, ಕಮ್ಮಿ ಆಗುತ್ತೆ, ಮತ್ತೆ ನೆಕ್ಸ್ಟ್ ಡೇ ಅದು ಮತ್ತೆ ಟ್ಯಾಬ್ಲೆಟ್ ತಗೊಂಡ್ರೆ ಮಾತ್ರ ಕಮ್ಮಿ ಆಗೋದು. ಇವಾಗ ನಮ್ದು ಇಮ್ಯುನೋಥೆರಪಿ ಅಂತ ಒಂದು ಪರ್ಮನೆಂಟ್ ಇಲಾಜ್ ಎಲರ್ಜಿಗಿದೆ. ಸೊ ಅದರಲ್ಲಿ ಒಂದು ನಾವು ಪೇಷಂಟನ್ನ ಮುಂಚೆ ಟೆಸ್ಟ್ ಮಾಡ್ತೀವಿ, ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಕರಿತೀವಿ. ಯಾವ ಎಲರ್ಜಿನಿಂದ ಅವರಿಗೆ ಎಲರ್ಜಿ ಆಗ್ತಿದೆ ಅಂತ ಕಂಡುಹಿಡಿದು ಅದನ್ನ ಇಮ್ಯುನೋಥೆರಪಿ ಅಂತ ಸ್ಟಾರ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಜೆಂಡರ್ ಬೇಸ್ಡ್ ಏನಿಲ್ಲ, ಹೆಣ್ಮಕ್ಳಿಗಾಗ್ಲಿ ಮಕ್ಕಳಲ್ಲಾಗ್ಲಿ, ಅಂದ್ರೆ ಆಲ್ಮೋಸ್ಟ್ 16 years 9th standard 7th standard ಮಕ್ಕಳು ಬರ್ತಾ ಇದ್ದಾರೆ. ಸೊ ಸ್ಕೂಲ್ ಏಜ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ಅಡಲ್ಟ್ ಓಲ್ಡ್ ಏಜ್ ಆಗಲಿ, ಏಜ್ ಬಾರ್ ಏನೂ ಇಲ್ಲ ಇದರಲ್ಲಿ. ಅದೇ ಎಲ್ಲ ಏಜ್ ಅವರಿಗೂ ಆಗ್ತಾ ಇದೆ, ಎಲ್ಲ ಜೆಂಡರ್ ಅವರಿಗೂ ಆಗ್ತಾ ಇದೆ. ಇದರಲ್ಲಿ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಅಂತ ಆತರ ಏನಿಲ್ಲ. ಸೊ ಡಸ್ಟ್ ಎಕ್ಸ್ಪೋಜರ್ ಇವಾಗ ಇನ್ನಿಂದ ನಾವು ಗುಲ್ಬರ್ಗ ಸ್ವಲ್ಪ ಜಾಸ್ತಿ ಇದೆ. ಸೊ ಅಲ್ಲಿ ತುಂಬಾ ಪೇಷಂಟ್ಸ್ ನಾವು ಆ ತರ ನೋಡ್ತಾ ಇದ್ದೀವಿ. ಈಗ ಪ್ರಿಕಾಷನ್ಸ್ ಏನು ತಗೋಬೇಕು ನಾವು ಅಂತ? ಸೊ ಒಂದೇನಂದ್ರೆ, ಇವಾಗ ಸೀನ್ ಬರುತ್ತೆ, ಕೋಲ್ಡ್ ಆಗಿದ್ರೆ ಎಲ್ಲರೂ ಇದು ಮಾಮೂಲಿ ಕೋಲ್ಡ್ ಅಂತ ಅನ್ಕೊಂತಾರೆ. ಆದ್ರೆ ನಮ್ಗೆ ಪದೇ ಪದೇ ಈ ತರ ಆಗ್ತಾ ಇದೆ. ತುಂಬಾ ಜಲ್ದಿ ಕೋಲ್ಡ್ ಕಮ್ಮಿ ಆಗುದಿಲ್ಲ. ಸೀನು ಇವಾಗ ಒಂದ್ಸರಿ ಸೀನೋದು ಬೇರೆ, ಒಂದು 10-20 ಸಲ ಸೀನ್ ಬರ್ತಾ ಇದೆ ಅಂದ್ರೆ ನಿಮ್ಗೆ ನಾರ್ಮಲ್ ಕೋಲ್ಡ್ ಅಲ್ಲ, ಇದು ನಿಮ್ಗೆ ಎಲರ್ಜಿಕ್ ರೈನೈಟಿಸ್ ಇರಬಹುದು. ಸೊ ಅದನ್ನ ನೀವು ಟೆಸ್ಟ್ ಮಾಡ್ಬೋದು. ಸೊ ನೀವು ಪ್ರಿಕಾಷನ್ಸ್ ಏನ್ ತಗೋಬೇಕು? ಸೊ ಬೇಸಿಕ್ ಮೋಸ್ಟ್ ಕಾಮನ್ ಏನಿದೆ, ಹೌಸ್ ಡಸ್ಟ್ ಮೈಟ್ ಇಂದ ಎಲರ್ಜಿ ಆಗುತ್ತೆ. ಸೊ ನೀವು ಸ್ವಲ್ಪ ನಿಮ್ದು ಮನೆಯಲ್ಲಾಗ್ಲಿ ಹೆವಿ ರಗ್ಸ್ ಇದೆ, ಕರ್ಟನ್ಸ್ ಇದೆ, ಬೆಡ್ ಶೀಟ್ಸ್, ಪಿಲ್ಲೋಸ್, ಅದನ್ನ ಹಾಟ್ ವಾಟರ್ ಅಲ್ಲಿ ವಾಶ್ ಮಾಡಿ ಸನ್ ಡ್ರೈ ಮಾಡಬೇಕು, ಬಿಸಿಲಲ್ಲಿ ಒಣಗಾಕ್ಬೇಕು. ಒಂದು ಮಾಸ್ಕ್, ನೀವು ಹೊರಗಡೆ ಹೋಗ್ತಿದ್ದೀರಾ ಅಂತಾನು ಒಂದು ಸಿಂಪಲ್ ಸರ್ಜಿಕಲ್ ಮಾಸ್ಕ್ ನ ಯೂಸ್ ಮಾಡ್ಬೋದು. ಆಮೇಲೆ ನಿಮ್ ಮನೆಯಲ್ಲಿ ಏನಾದ್ರು ಪೆಟ್ಸ್ ಇದೆ, ನಾಯಿ ಇದೆ, ಬೆಕ್ಕು ಇದೆ, ಅದರಿಂದ ಏನಾದ್ರು ಆಗ್ತಿದೆ ಅಂತ ಒಂದ್ಸರಿ ನೋಡ್ಬೇಕಾಗತ್ತೆ. ಸೊ ಇದು ಒಂದು ನೇಸಲ್ ವಾಶ್ ಅಂತ ಕರಿತೀವಿ. ಸಿಂಪಲ್ ನೇಸಲ್ ವಾಶ್ ಮಾಡೋದ್ರಿಂದ ನಿಮ್ಮ ಎಲರ್ಜಿ ಸಿಂಪ್ಟಮ್ಸ್ ತುಂಬಾ ಕಮ್ಮಿ ಆಗುತ್ತೆ. ಊಟದ್ರಲ್ಲಿ ಏನಿದೆ, ನಿಮ್ಗೆ ತುಂಬಾ ಕೋಲ್ಡ್ ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟಿರೋದು ಅಥವಾ ಕರ್ಡ್ ಅಥವಾ ಬಟರ್ ಮಿಲ್ಕ್, ಅದರಿಂದ ನಿಮ್ಗೆ ಏನಾದ್ರು ಎಕ್ಸಾಜರೇಟ್ ಆಗ್ತಾ ಇದೆ ಅಂತಂದ್ರೆ ಇಟ್ ಇಸ್ ಬೆಟರ್ ಟು ಅವಾಯ್ಡ್ ದೋಸ್ ಫುಡ್. ಅದರ್ವೈಸ್ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ನೀವು ಎಲ್ಲಾನು ತಗೋಬಹುದು. ಸೊ ಈ ಪ್ರಿಕಾಷನ್ಸ್ ಅನ್ನ ನೀವು ತಗೋಬಹುದು. ಕೆಲವೊಬ್ಬರಿಗೆ ದಮ್ಮ ಕೂಡ ಆಗ್ತಿದೆ ಅದೇ ಎಲರ್ಜಿನಿಂದ. ಎಸ್. ಸೊ ಆಕ್ಚುಲಿ ಒನ್ ಆಫ್ ದ ಕಾಂಪ್ಲಿಕೇಶನ್ ಅಂದ್ರೆ, ಇವಾಗ BP ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಒನ್ ಆಫ್ ದ ರೀಸನ್. ಸೊ ಆ ತರನೇ ಎಲರ್ಜಿನ ಕೆಲವೊಬ್ಬರಿಗೆ ತುಂಬಾ ವರ್ಷ ಆದ್ಮೇಲೆ ಎಲರ್ಜಿಯಿಂದ ಆಸ್ತಮಾ ಕೂಡ ಆಗುತ್ತೆ. ಸೊ ಅದಕ್ಕೆ ಎಲರ್ಜಿಕ್ ಆಸ್ತಮಾ ಅಂತ ಹೇಳ್ತೀವಿ. ಸೊ ಅದರಲ್ಲಿನೂ ಇವಾಗ ಮೈಲ್ಡ್ ಮಾಡರೇಟ್ ಸಿವಿಯರ್ ಆ ಥರ ಇರುತ್ತೆ. ಸೊ ಎಲರ್ಜಿನ ಆಸ್ತಮಾ ಇರೋರಿಗೂ ಇಮ್ಯುನೋಥೆರಪಿ ಹೆಲ್ಪ್ ಆಗುತ್ತೆ. ಅದು ಲಿಟ್ರಲಿ ನಿಮ್ದು ಎಲರ್ಜಿ, ಆಸ್ತಮಾ ಎಲ್ಲದನ್ನೂ ರಿವರ್ಸ್ ಮಾಡುತ್ತೆ. ಸೊ ಕರೆಕ್ಟ್ ಟೈಮಲ್ಲಿ ಟೆಸ್ಟ್ ಮಾಡ್ಕೋಬೇಕು, ಮತ್ತೆ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಎಲರ್ಜಿ ಆಸ್ತಮಾ ಕೂಡ ಟ್ರೀಟ್ಮೆಂಟ್ ಇದೆ, ಪೇಷಂಟಿನ ಕಂಪ್ಲೀಟ್ ರಿಕವರಿ ಆಗುತ್ತೆ. ಟ್ರೀಟ್ಮೆಂಟ್ ಅದು ಯಾವ ರೀತಿ ಮೇಡಮ್? ಈಗ ಮತ್ತೆ ಟ್ಯಾಬ್ಲೆಟ್ಸ್ ತಗೋತೀವಿ, ಬಟ್ ನಿಮ್ಮ ಹತ್ರ ಏನು ಡಿಫ್ರೆಂಟ್ ಟ್ರೀಟ್ಮೆಂಟ್ ಇದೆ ಅಂತ? ಓಕೆ. ಸೊ ನಮ್ಮ ಹತ್ರ ಏನಂದ್ರೆ, ಫಸ್ಟ್ ನಾವು ಬ್ಲಡ್ ಟೆಸ್ಟ್ ಮೂಲಕ ಆಗಲಿ ಅಥವಾ ಸ್ಕಿನ್ ಟೆಸ್ಟ್ ಆಗಲಿ ಎಲರ್ಜಿನ ಕಂಡುಹಿಡಿಬೇಕು. ಅದು ಮೇನ್ ಇದಿದೆ. ಯಾವುದಕ್ಕೋಸ್ಕರ ಅವ್ರಿಗೆ ಆಗ್ತಾ ಇದೆ, ಎಲ್ಲದರಲ್ಲೂ ಒಂದೇ ಇರಲ್ಲ. ನಾನು ಹೌಸ್ ಡಸ್ಟ್ ಮೈಟ್ ಇರ್ಬೋದು, ಕೆಲವೊಬ್ಬರಿಗೆ ನಾಯಿದ್ದು ಕೂದಲಲ್ಲಿ ಅದೇನು ಎಲರ್ಜಿ ಇದೆ ಅದು ಇರ್ಬೋದು. ಸೊ ಫಸ್ಟ್ ನಾವು ಸ್ಕಿನ್ ಪ್ರಿಕ್ ಟೆಸ್ಟ್ ಅಥವಾ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದಾದ್ಮೇಲೆ ಇಮ್ಯುನೋಥೆರಪಿ. ಅದರಲ್ಲಿ ಏನಿದೆ ಅಂದ್ರೆ, ಒಂದು ಲಿಕ್ವಿಡ್ ಫಾರ್ಮ್ ಬರುತ್ತೆ, ಸ್ಲಿಟ್ ಅಂತ ಕರಿತೀವಿ. ಸ್ಲಿಟ್ ಅಂದ್ರೆ ಒಂದು ಲಿಕ್ವಿಡ್ ಫಾರ್ಮ್ ಬರುತ್ತೆ, ಅದು ನಾಲ್ಗೆ ಕೆಳಗಡೆ ನೀವು
ಡ್ರಾಪ್ಸ್ ಬರುತ್ತೆ, ಆ ಲಿಕ್ವಿಡ್ ಅನ್ನ ಇಟ್ಕೋಬೇಕು, ಡ್ರಾಪ್ಸ್ ನ ಇಟ್ಕೋಬೇಕು. ಇನ್ನೊಂದು ಇಂಜೆಕ್ಷನ್ ಫಾರ್ಮ್ ಅಲ್ಲಿ ಬರುತ್ತೆ. ಸೊ ಅದು ಡೀಟೇಲ್ ಅಲ್ಲಿ ಎಲ್ಲ ಪೇಷಂಟಿಗೂ ಒಂದೊಂದ್ ತರ ಇದೆ. ಒಂದು ಇಂಜೆಕ್ಷನ್ ಫಾರ್ಮ್ ಅಲ್ಲಿ ಇದೆ, ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಸ್ಲಿಟ್ ಅಂತ ಕರಿತೀವಿ. ಅದರಿಂದ ಪರ್ಮನೆಂಟ್ ಆಗಿ ಪೇಷಂಟ್ ಇಂದ ರಿಕವರಿ ಆಗುತ್ತೆ. ಇನ್ಫ್ಯಾಕ್ಟ್ ಅದೇನ್ ಇಷ್ಟು ವರ್ಷ ಅವ್ರಿಗೆ ಏನ್ ಎಲರ್ಜಿಗೋಸ್ಕರ ಏನ್ ಪ್ರಾಬ್ಲಮ್ ಇತ್ತು, ಪೇಷಂಟಿಗೆ ಏನ್ ಆಸ್ತಮಾ ಆಯ್ತು ಆಗ್ತಾ ಇದೆ, ಅದೆಲ್ಲಾನು ರಿವರ್ಸ್ ಆಗುತ್ತೆ. ನೋಸ್ ಪೆಥಾಲಜಿಲಿ ಏನ್ ಬೇಸಲ್ ಹೈಪರ್ಟ್ರೋಫಿ ಅಂತೀವಿ, ಅಂದ್ರೆ ಮಾಂಸ ಬೆಳೆಯುತ್ತೆ. ಕೆಲವೊಬ್ಬರಿಗೆ ಕಂಟಿನ್ಯೂಸ್ ಎಲರ್ಜಿ ಇತ್ತು ಅಂದ್ರೆ ಮಾಂಸ ಬೆಳೆಯುತ್ತೆ ಮೂಗಲ್ಲಿ, ಅದು ಕೂಡ ವಾಪಸ್ ರಿವರ್ಸ್ ಆಗುತ್ತೆ. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.